ಇಲ್ಲಿ ನಾವು ಈಕ್ವೇಷನ್ಸ್ ಆಫ್ ಮೋಷನ್ ಬೈ ಗ್ರಾಫಿಕಲ್ ಮೆಥಡ್ ಇದು ನೋಡ್ತಾ ಇದ್ದೀವಿ. ಮೊದಲೇ ಈಕ್ವೇಷನ್ ಏನಂತ ಹೇಳಿದ್ರೆ ವೆಲೋಸಿಟಿ ಟೈಮ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಈ ಫಾರ್ಮುಲಾ ನೋಡಿ, v is equal to u plus at. ಈ ಫಾರ್ಮುಲಾನ ಡಿರೈವ್ ಮಾಡ್ತಾ ಇದ್ದೀವಿ. ಮೊದಲೇದಾಗಿ ನಾವು ವೆಲೋಸಿಟಿ ಟೈಮ್ ಗ್ರಾಫ್ ತಗೊಬೇಕಾಗುತ್ತೆ. ಸೊ ವೆಲೋಸಿಟಿ ಇಸ್ ಅಲಾಂಗ್ y axis and time is along x axis. ನಿಮ್ಮ ಗ್ರಾಫು ಇಲ್ಲಿ ಈ ಥರ ತಗೊಳ್ಳೋಣ. ಸೊ at time 0 it has the initial velocity of u and at time b it has the final velocity of b. ಸೊ ಇದನ್ನ ನಾವು ಪ್ರೊಜೆಕ್ಟ್ ಮಾಡಿ ಬರಿಬೇಕಾಗುತ್ತೆ. So this is the projection of a and b onto the x and y axis. This is b of x and that is b of y. This is a of y which is equal to u and this is equal to v. ಆಯ್ತಾ? ಸೊ ಇದು ನೀವು ಮೊದಲೇದಾಗಿ ಇದನ್ನ ನೀವು ಮುಗಿಸಿ ಇವಾಗ ಡಿರೈವೇಷನ್ ಶುರು ಮಾಡ್ಕೊಬೇಕು. ಮೊದಲು ಚಿತ್ರ ಆಮೇಲೆ ಡಿರೈವೇಷನ್. ಸ್ಲೋಪ್ ಆಫ್ a graph is given by delta y by delta x. A slope of a velocity time graph gives us acceleration change along y ಅಂತ ಹೇಳಿದ್ರೆ it is nothing but b of y minus a of y divided by change along x ಅಂತ ಹೇಳಿದ್ರೆ b of x minus a of x ಅಲ್ವಾ? ಇಲ್ಲಿರೋದು ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಇಲ್ಲಿಂದ a to v, ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಮತ್ತು ಟೈಮ್ ಬಂದು 0ಇಂದ b of x ಹೋಗ್ತಿದೆ ಆ್ಯಂಡ್ ವಿಲ್ ಕಾಲ್ ದಿಸ್ ಎಸ್ t. ಸರಿನಾ? ಸೊ ಪಾಯಿಂಟ್ a ಟು ಪಾಯಿಂಟ್ b ನಿಮ್ಮ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಟೈಮ್ ಇದು ಎರಡು ಪ್ರೊಜೆಕ್ಷನ್ ಅಲಾಂಗ್ ದ ಟೈಮ್ ಅಂತ ಹೇಳಿದ್ರೆ 0 to t ಹೋಗ್ತಾ ಇದೆ. ಇವೆರಡು ಪಾಯಿಂಟ್ ಪ್ರೊಜೆಕ್ಷನ್ ಅಲಾಂಗ್ ವೆಲಾಸಿಟಿ ಅಂತ ಹೇಳಿದ್ರೆ ay to by ಹೋಗ್ತಾ ಇದೆ ಅಲ್ವಾ? ಇದನ್ನ ಅರ್ಥ ಮಾಡ್ಕೊಬೇಕು. ಸೊ ಬೇಸಿಕಲಿ ದಿಸ್ ಇಸ್ ಈಕ್ವಲ್ ಟು v minus u divided by t minus 0. So a is equal to v minus u divided by t. Cross multiply at is equal to v minus u. Shift things around, u plus at is equal to v. ಇದು ನಿಮ್ಮ ಈಕ್ವೇಷನ್ ಅಷ್ಟೇ, ಇನ್ನೇನಿಲ್ಲ. ಇದರ ರೈಟ್ ಅಪ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬರೀಬೇಕು ನೀವು ಉತ್ತರನ. Equation of motion by graphical method, case equation of velocity time graph, velocity time relationship. ಮೊದಲೇದಾಗಿ ನಿಮ್ಮ ಚಿತ್ರ. ಸೊ ಇಲ್ಲಿ b of x v of x ಅಂತೆಲ್ಲ ಬರೆಯೋದು ಬದಲಾಗಿ a b c d ಅಂತ ಹೇಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ v ಮತ್ತು u ಆ ಪಾಯಿಂಟ್ನ ನೋಟ್ ಮಾಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಇನ್ನೇನು ವ್ಯತ್ಯಾಸ ಇಲ್ಲ, ಅದೇ. ಆಯಿತಾ? ಏನಂತ ಹೇಳಿದ್ರೆ ಮೊದಲನೇದಾಗಿ ನಾವು ಚಿತ್ರ ಎಂಥ ಚಿತ್ರ ಇದು ಏನು ಕತೆ ಅಂತ ಹೇಳಿ ಉಣಿಸ್ಬೇಕಾಗತ್ತೆ. ಅದ್ರ ಬಗ್ಗೆ ಮಾತಾಡೋದ ಮೇಲೆ ನಾವು ಡಿರೈವೇಷನ್ ಶುರು ಮಾಡ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಕನ್ಸಿಡರ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎನ್ ಆಬ್ಜೆಕ್ಟ್ that moves under uniform acceleration a. Let initial velocity of the object be u and that of the final velocity be v in time interval t. Drop BC, BE onto time and velocity axis and drop AD parallel to OC, D being a point on BC. Then OC, BE and OC, DA are parallelogram with DC and being equal to AO ಅಲ್ವಾ? ಯಾಕಂತೇಳಿದ್ರೆ ಇದು ಪ್ಯಾರಲೋಗ್ರಾಮ್, ಇವೆಲ್ಲ ಪ್ಯಾರಲ್ ಲೈನ್ಸ್ ಅಲ್ವಾ? ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಹಾಗಾಗಿ ಆಲ್ ದಿಸ್ ಆರ್ ಪ್ಯಾರಲೋಗ್ರಾಮ್. ಹೇಳಬೇಕು ಅಂತ ಹೇಳಿದ್ರೆ ರೆಕ್ಟ್ಯಾಂಗಲ್ ಟು ಬಿ ಮೋರ್ ಸ್ಪೆಸಿಫಿಕ್. ಆಯಿತಾ? ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಆಲ್ ದಿಸ್ ಆರ್ ರೆಕ್ಟ್ಯಾಂಗಲ್. ಸೊ ಹಾಗಾಗಿ
ಡಿ ಸಿ ಇಸ್ ಈಕ್ವಲ್ ಟು ಎ ಒ ವಿಚ್ ಇಸ್ ಈಕ್ವಲ್ ಟು ಯು ಅಲ್ವಾ, ಯಾಕಂತ ಹೇಳಿದ್ರೆ ಓ ಟು ಎ ಇಸ್ ಅ ಲೈನ್ ಅಲಾಂಗ್ ದ ವೈ ಆಕ್ಸಿಸ್ ಆ್ಯಂಡ್ ದಿಸ್ ಹೈಟ್, ಈ ಹೈಟ್ ಬಂದು ಯು. ಬಿ ಸಿ ದ ಹೈಯೆಸ್ಟ್ ಲಾಂಗೆಸ್ಟ್ ಲೈನ್ is equal to OE, which is nothing but V. BE is equal to AD, which is equal to OC, is equal to T minus 0, that is T. So T minus 0 ಅಂತನೂ ಬೇಕಾಗಿಲ್ಲ, we can just directly write T. ಮತ್ತೆ ಇದನ್ನೆಲ್ಲ ಬರೆದು ಆಮೇಲೆ ನಾರ್ಮಲ್ ನಾವು ಮೊದಲೇನು ಮಾಡಿದ್ನೋ ಅದೇ ಥರ ಬರ್ಕೊಂಡು ಹೋಗ್ಬೇಕಷ್ಟೆ. ಸ್ಲೋಪ್ is nothing but change along y divided by change along x. Acceleration is change along the velocity divided by the change along the time. Final velocity minus initial velocity divided by final time minus initial time. So final velocity is OE. Initial velocity is OA. OE and OA minus OC minus 0. On substituting OC and OE minus OA being V minus U, ನಮ್ಗೆ ಈ ಎಕ್ಸ್ಪ್ರೆಷನ್ ಎಲ್ಲ ಸಿಗುತ್ತೆ. ಇದೆಲ್ಲ ನೀವು ಆಲ್ರೆಡಿ ನೋಡ್ಸಿದ್ದೀನಿ, ಅರ್ಥ ಆಯ್ತಾ? ಇಲ್ಲಿ ಏನಂತ ಹೇಳಿದ್ರೆ ಇದು ಸ್ವಲ್ಪ ಬರಿಬೇಕಾಗುತ್ತೆ. ಇದು ತುಂಬ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಈ ಚಿತ್ರ ಒಂದೇನೆ ಒಂದು ಭಾಗದಲ್ಲಿ ನೋಡಿ ಇಷ್ಟೇ ಇರೋದು ಬರೆಯೋದು, ಜಾಸ್ತಿ ಏನಿಲ್ಲ ಹುಡುಗರ, ಆಯಿತಾ? ತುಂಬ ಸ್ವಲ್ಪ ನೀವು ಚಿತ್ರ ಚೆನ್ನಾಗಿ ಬಿಡಿಸ್ತು ಅಂತ ಹೇಳಿದ್ರೆ ಸಾಕು. ಇದು ರೈಟಪ್ ಎಲ್ಲ ನಿಮ್ಮ ಟೀಚರ್ಸು ಅಷ್ಟು ನೋಡೋದಕ್ಕೆ ಹೋಗಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಮ್ಯಾಥಮೆಟಿಕಲಿ ಸರಿ ಇರಬೇಕು, ಎಲ್ಲ ಸರಿಗೆ ಬರೀಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಬರೀಬೇಕಾಗುತ್ತೆ, ಆಯಿತಾ? ಇದು ನಿಮ್ಮ ಮೊದಲೇ ರೈಟಪ್ಪು. ಇದು ಬರಿತೀರೋ ಬಿಡ್ತೀರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಇದು ಮುಖ್ಯ, ಇಲ್ಲಿಂದ ಬರ್ಕೊಂಡು ಹೋಗಬೇಕು ಮತ್ತು ಇದು ಬರಿಬೇಕು.